ಎಷ್ಟು ಸ್ಪೀಡ್ ಆಗಿತ್ತು ಅಂದರೆ ಕಣ್ಮುಚ್ಚಿ ಕಣ್ಣು ಬಿಡೋಷ್ಟೊತ್ತಿಗೆ ರೈಡೇ ಮುಗ್ದೋಯ್ತು. ವೆಲ್ಕಮ್ ಬ್ಯಾಕ್. ದಿಸ್ ಇಸ್ ಡೇ 2 ಇನ್ ಸಿಂಗಪೋರ್. ಇವತ್ತು ನಾನು ಹೋಗಿದ್ದು ಯೂನಿವರ್ಸಲ್ ಸ್ಟುಡಿಯೋಗೆ. ಒನ್ ಎಂಟೈರ್ ಡೇ ಇಲ್ಲಿ ಕಳೆದಿದ್ದೀನಿ. ಬೆಳಗ್ಗೆ ಆನ್ ಟೈಮ್ ಹೋದರೆ ಎಲ್ಲ ರೈಡ್ನು ಕಂಪ್ಲೀಟ್ ಮಾಡ್ಬೋದು ಅಂತ 9:30ಗೆ ಅಲ್ಲಿದ್ದೆ. ಹಾಲಿವುಡ್ ಮೂವಿ ಒಳಗಡೆ ಹೋಗಿ ಹೊರಗೆ ಬಂದಂಗೆ ಆಯಿತು ನನಗೆ. ಮಿನಿಯನ್ಸ್, ಡ್ರ್ಯಾಗನ್, ಜುರಾಸಿಕ್ ಪಾರ್ಕ್, ಟರ್ಮಿನೇಟರ್ 1, 2 ದೇರ್ ವರ್ ಸೋ ಮೆನಿ ರೈಡ್ಸ್. ಒಂದೇ ಒಂದು ರೈಡ್ನು ಮಿಸ್ ಮಾಡಬಾರ್ದು ಅಂತ ಯೂನಿವರ್ಸಲ್ ಸ್ಟುಡಿಯೋಸ್ ಅಂತ ಆ್ಯಪ್ ಬರುತ್ತೆ. ಅದನ್ನ ಡೌನ್ಲೋಡ್ ಮಾಡಿ ಇಟ್ಕೊಂಡು ಒಂದು ಕಡೆಯಿಂದ ಎಲ್ಲಾನು ಕಂಪ್ಲೀಟ್ ಮಾಡ್ಕೊಂಡು ಬಂದೆ. ಎಲ್ಲ ರೈಡಲ್ಲೂ ಇಂಟ್ರಡಕ್ಷನ್ ಇರುತ್ತೆ, ಆಮೇಲೆ ರೈಡ್ ಇರುತ್ತೆ. ಇಟ್ ವೋಂಟ್ ಬಿ ಮೋರ್ ದ್ಯಾನ್ 10 minutes, ಆದರೂ ಸಖತ್ತಾಗಿತ್ತು. ಆದ ತಕ್ಷಣ ಮೀಟ್ ಆ್ಯಂಡ್ ಗ್ರೀಟ್ ಇರುತ್ತೆ. ನಾನಂತೂ ಒಬ್ಳೆ ಓಡಾಡ್ತಾ ಯಾವುದೋ ಲೋಕದಲ್ಲಿ ಕಳೆದು ಹೋಗಿದ್ದೆ. ಎಲ್ಲ ಕಡೆನೂ ಸಿಕ್ಕಾಬಟ್ಟೆ ಜನ ಇದ್ರು, ಕ್ಯೂ ಇತ್ತು. ಆಸ್ ಬಿಕಾಸ್ ಐ ಆಮ್ ಅಲೋನ್, ನನಗೆ ಬೇಗ ಆಯಿತು. ಇನ್ನೊಂದು ವಿಷಯ ಹೇಳಲೇಬೇಕು. ಐ ಹ್ಯಾಡ್ ದ ಕಾಸ್ಟ್ಲಿಯೆಸ್ಟ್ ಬರ್ಗರ್ ಇನ್ ಮೈ ಲೈಫ್. $18 ಫಾರ್ 1 ಬರ್ಗರ್. ಅದು ಒಂದೇ ಕಡೆ ಪ್ಲಾಂಟ್ ಬೇಸ್ಡ್ ಬರ್ಗರ್ ಅಂತ ಸಿಕ್ತು. ಇನ್ನೇನು ಮಾಡೋಕ್ಕಾಗತ್ತೆ. ಒಂದು ಕಡೆಯಿಂದ ರೈಡ್ ಮುಗಿಸ್ತಾ ಒಂದು ದಿನ ಪೂರ್ತಿ ಹೇಗೆ ಮುಗೀತು ಅಂತಾನೆ ಗೊತ್ತಾಗಲಿಲ್ಲ. ಹಾಗೆ ನಾನು ಸುಮಾರು ಜನ ಸೋಲೋ ಟ್ರಾವೆಲರ್ಸ್ನ ಮೀಟ್ ಮಾಡಿದೆ. ಕೊರಿಯನ್, ಚೈನೀಸ್, ಮಲಯನ್, ಅವ್ರ ಜೊತೆ ಎಲ್ಲ ಮಾತಾಡಿದ್ದು ತುಂಬ ಚೆನ್ನಾಗಿತ್ತು. ಎಷ್ಟೊಂದು ಜನ ಗೊಂಬೆ ಥರ ರೆಡಿಯಾಗಿದ್ರು. ನಂಗಂತೂ ಫುಲ್ ಡೌಟ್, ಇವ್ರು ನಿಜವಾಗ್ಲೂ ಹ್ಯೂಮನ್ಸಾ ಅಂತ. ದಟ್ ವಾಸ್ ಆಲ್ ಅಬೌಟ್ ಡೇ 2 ಇನ್ ಸಿಂಗಪೋರ್. ಮತ್ತೆ ಸಿಗೋಣ.